ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಭಾಗ್ಯ ಸಿಡಿಗ. ಇವತ್ತು ನಾನು ಗಂಗಾ ನದಿಯ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡುತ್ತೇನೆ. ಹಿಂದಿನ ತರಗತಿಗಳಲ್ಲಿ ದಕ್ಷಿಣ ಭಾರತದ ನದಿಗಳಲ್ಲಿ ಪೂರ್ವಕ್ಕೆ ಹರಿಯುವ ನದಿಗಳು ಹಾಗೆ ಪಶ್ಚಿಮಕ್ಕೆ ಹರಿಯುವ ನದಿಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇವತ್ತಿನ ಕ್ಲಾಸಲ್ಲಿ ಉತ್ತರ ಭಾರತದ ನದಿಗಳಾದ ಗಂಗಾ ನದಿಯ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಒಮ್ಮೆ ಅರ್ಜುನ ಶ್ರೀಕೃಷ್ಣನನ್ನ ಕೇಳುತ್ತಾನೆ, ಈ ಗೋಡೆಯ ಮೇಲೆ ಒಂದು ಸಂದೇಶವನ್ನು ಬರಿ. ಅದು ಹೇಗಿರಬೇಕೆಂದರೆ, ಖುಷಿಯಲ್ಲಿದ್ದಾಗ ಓದಿದರೆ ದುಃಖವಾಗಬೇಕು, ದುಃಖದಲ್ಲಿದ್ದಾಗ ಓದಿದರೆ ಖುಷಿಯಾಗುವಂತಿರಬೇಕು ಎಂದ. ಆಗ ಶ್ರೀಕೃಷ್ಣನು ಹೀಗೆ ಹೇಳುತ್ತಾನೆ, ಈ ಸಮಯ ಕಳೆದು ಹೋಗುತ್ತದೆ. ಕೇವಲ 4 ಪದಗಳಲ್ಲಿ ಸುಂದರವಾದ ಉತ್ತರವನ್ನು ಶ್ರೀಕೃಷ್ಣ ಪರಮಾತ್ಮನು ನೀಡುತ್ತಾನೆ. ಕಷ್ಟ ಅಥವಾ ಸುಖ ಇದು ಯಾವತ್ತೂ ಶಾಶ್ವತ ಅಲ್ಲ, ಇದು ಯಾವಾಗಲೂ ಬೇಕಾದರೂ ಬದಲಾವಣೆಯಾಗಬಹುದು ಎಂಬ ಒಂದು ಸಂದೇಶವನ್ನು ಶ್ರೀಕೃಷ್ಣ ಪರಮಾತ್ಮ ನೀಡುತ್ತಾರೆ. ಸ್ನೇಹಿತರೆ, ಇವಾಗ ಗಂಗಾ ನದಿಯ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲ ಪ್ರಶ್ನೆ, ಗಂಗಾ ನದಿಯು ಎಷ್ಟು ಉದ್ದವನ್ನು ಹೊಂದಿದೆ? ಆಪ್ಷನ್ ಎ 800 ಕಿಲೋಮೀಟರ್, ಆಪ್ಷನ್ ಬಿ 399 ಕಿಲೋಮೀಟರ್, ಆಪ್ಷನ್ ಸಿ ಯಾವುದೂ ಅಲ್ಲ, ಆಪ್ಷನ್ ಡಿ 2525 ಕಿಲೋಮೀಟರ್. ಹೇಳಿ ಸ್ನೇಹಿತರೆ, ಯಾವುದಿರ್ಬೋದು ಸರಿಯಾದ ಉತ್ತರ? ಗಂಗಾ ನದಿಯು ಎಷ್ಟು ಉದ್ದವನ್ನು ಹೊಂದಿದೆ ಗೆಸ್ ಮಾಡಿ ನೋಡೋಣ. ಸರಿಯಾದ ಉತ್ತರ ಯಾವುದಿರ್ಬೋದು ಅಂತ ಹೇಳಿ. ಸರಿಯಾದ ಉತ್ತರ 2525 ಕಿಲೋಮೀಟರ್. ಈ ಗಂಗಾ ನದಿಯು 2525 ಕಿಲೋಮೀಟರ್ ಉದ್ದವನ್ನು ಹೊಂದಿದೆ. ಕೆಲವೊಂದು ಬುಕ್ಕುಗಳಲ್ಲಿ ಈ ಗಂಗಾ ನದಿಯ ಉದ್ದ 2704 ಕಿಲೋಮೀಟರ್ ಎಂಬುದಾಗಿದೆ. ಆದರೆ ಎಕ್ಸಾಮ್ ಪರ್ಪಸ್ ನೋಡುವುದಾದರೆ 2525 ಸರಿಯಾದ ಉತ್ತರವಾಗಿದೆ. ನೀವು ಬೇರೆ ಬೇರೆ ಬುಕ್ಕನ್ನು ರೆಫರ್ ಮಾಡುವುದರ ಮೂಲಕ ಇದರ ಕರೆಕ್ಟ್ ಆನ್ಸರನ್ನು ಒಮ್ಮೆ ತಿಳಿದುಕೊಳ್ಳಿ. ಗಂಗಾ ನದಿಯ ಉಗಮ ಸ್ಥಾನ ಯಾವುದು? ಆಪ್ಷನ್ ಎ ಗಂಗಾ ಮೂಲ, ಆಪ್ಷನ್ ಬಿ ಯಾವುದೂ ಅಲ್ಲ, ಆಪ್ಷನ್ ಸಿ ಗಂಗೋತ್ರಿ, ಆಪ್ಷನ್ ಡಿ ಅಜಂತಾ ಶ್ರೇಣಿ. ಹೇಳಿ ಸ್ನೇಹಿತರೆ, ಯಾವುದಿರ್ಬೋದು ಸರಿಯಾದ ಉತ್ತರ? ಗಂಗಾ ನದಿಯು ಉಗಮ ಹೊಂದುವಂತಹ ಸ್ಥಳ ಯಾವುದಿರ್ಬೋದು ಗೆಸ್ ಮಾಡಿ ನೋಡೋಣ. ಸರಿಯಾದ ಉತ್ತರ ಯಾವುದಿರ್ಬೋದು ಅಂತ ಹೇಳಿ. ಸರಿಯಾದ ಉತ್ತರ ಗಂಗೋತ್ರಿ. ಈ ಗಂಗಾ ನದಿಯು ಅಲಕನಂದ ಮತ್ತು ಭಗೀರಥ ಎಂಬ 2 ಶಾಖೆಗಳಾಗಿ ಹುಟ್ಟಿ ಅದು ದೇವಪ್ರಯಾಗದಲ್ಲಿ ಸಂಧಿಸಿ ನಂತರ ಗಂಗಾ ನದಿಯಾಗಿ ಹರಿಯುತ್ತದೆ. ಮುಂದಿನ ಪ್ರಶ್ನೆ, ಗಂಗಾ ನದಿಯು ಸಮುದ್ರವನ್ನು ಸಂಧಿಸುವ ಸ್ಥಳ ಯಾವುದು? ಆಪ್ಷನ್ ಎ ಕಾಕಿನಾಡ, ಆಪ್ಷನ್ ಬಿ ಯಾವುದೂ ಅಲ್ಲ, ಆಪ್ಷನ್ ಸಿ ನೌಕಾಲಿ, ಆಪ್ಷನ್ ಡಿ ಕುಶಾಲನಗರ. ಹೇಳಿ ಸ್ನೇಹಿತರೆ, ಯಾವುದಿರ್ಬೋದು ಸರಿಯಾದ ಉತ್ತರ? ಗಂಗಾ ನದಿಯು ಸಮುದ್ರವನ್ನು ಸಂಧಿಸುವ ಸ್ಥಳ ಯಾವುದಿರ್ಬೋದು ಗೆಸ್ ಮಾಡಿ ನೋಡೋಣ. ಸರಿಯಾದ ಉತ್ತರ ಯಾವುದು ಅಂತ ಹೇಳಿ. ಸರಿಯಾದ ಉತ್ತರ ನೌಕಾಲಿ. ಬಾಂಗ್ಲಾದೇಶದ ನೌಕಾಲಿ ಎಂಬಲ್ಲಿ ಬಂಗಾಳ ಕೊಲ್ಲಿಯನ್ನ ಈ ಗಂಗಾ ನದಿಯು ಸಂಧಿಸುತ್ತದೆ. ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರೀಯ ನದಿ ಎಂದು ಯಾವ ನದಿಯನ್ನ ಕರೆಯಲಾಗುತ್ತದೆ? ಆಪ್ಷನ್ ಎ ಯಾವುದೂ ಅಲ್ಲ, ಆಪ್ಷನ್ ಬಿ ಮಹಾನದಿ, ಆಪ್ಷನ್ ಸಿ ಶರಾವತಿ ನದಿ, ಆಪ್ಷನ್ ಡಿ ಗಂಗಾ ನದಿ. ಹೇಳಿ ಸ್ನೇಹಿತರೆ, ಯಾವುದಿರ್ಬೋದು ಸರಿಯಾದ ಉತ್ತರ? ಭಾರತದ ರಾಷ್ಟ್ರೀಯ ನದಿ ಎಂದು ಯಾವ ನದಿ ಕರೆಸಿಕೊಂಡಿದೆ ಗೆಸ್ ಮಾಡಿ ನೋಡೋಣ. ಯಾವುದಿರ್ಬೋದು ಸರಿಯಾದ ಉತ್ತರ ಅಂತ ಹೇಳಿ. ಸರಿಯಾದ ಉತ್ತರ ಗಂಗಾ ನದಿ. ಈ ಗಂಗಾ ನದಿಯನ್ನ ನಾವು ಭಾರತದ ರಾಷ್ಟ್ರೀಯ ನದಿ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ದೇವನದಿ ಎಂದು ಯಾವ ನದಿಯನ್ನ ಕರೆಯುತ್ತಾರೆ? ಆಪ್ಷನ್ ಎ ಗಂಗಾ ನದಿ, ಆಪ್ಷನ್ ಬಿ ಗೋದಾವರಿ ನದಿ, ಆಪ್ಷನ್ ಸಿ ಶರಾವತಿ ನದಿ, ಆಪ್ಷನ್ ಡಿ ಮಹಾನದಿ. ಹೇಳಿ ಸ್ನೇಹಿತರೆ, ಯಾವುದಿರ್ಬೋದು ಸರಿಯಾದ ಉತ್ತರ? ದೇವನದಿ ಎಂದು ಯಾವ ನದಿಯನ್ನ ಕರೆಯಲಾಗುತ್ತೆ ಗೆಸ್ ಮಾಡಿ ನೋಡೋಣ. ಯಾವುದಿರ್ಬೋದು ಅಂತ ಹೇಳಿ. ಸರಿಯಾದ ಉತ್ತರ ಗಂಗಾ ನದಿ. ಈ ಗಂಗಾ ನದಿಯನ್ನ ಪುರಾಣ ಮತ್ತು ಮಹಾಕಾವ್ಯಗಳಲ್ಲಿ ದೇವನದಿ ಎಂದು ಉಲ್ಲೇಖ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, ಬಾಂಗ್ಲಾದೇಶದಲ್ಲಿ ಗಂಗಾ ನದಿಯನ್ನ ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ಆಪ್ಷನ್ ಎ ಗೋದಾವರಿ ನದಿ, ಆಪ್ಷನ್ ಬಿ ಗಂಗಾ ನದಿ, ಆಪ್ಷನ್ ಸಿ ಮಹಾನದಿ, ಆಪ್ಷನ್ ಡಿ ಪದ್ಮಾ ನದಿ. ಹೇಳಿ ಸ್ನೇಹಿತರೆ, ಯಾವುದಿರ್ಬೋದು ಸರಿಯಾದ ಉತ್ತರ? ಬಾಂಗ್ಲಾದೇಶದಲ್ಲಿ ಗಂಗಾ ನದಿಯನ್ನ ಯಾವ ಒಂದು ಹೆಸರಿನಿಂದ ಕರೆಯಲಾಗುತ್ತೆ ಗೆಸ್ ಮಾಡಿ ನೋಡೋಣ. ಸರಿಯಾದ ಉತ್ತರ ಯಾವುದಿರ್ಬೋದು ಅಂತ ಹೇಳಿ.
ಸರಿಯಾದ ಉತ್ತರ ಪದ್ಮಾ ನದಿ. ಬಾಂಗ್ಲಾದೇಶದಲ್ಲಿ ಗಂಗಾ ನದಿಯನ್ನ ಪದ್ಮಾ ನದಿ ಎಂದು ಉಲ್ಲೇಖಿಸಿದ್ದಾರೆ. ಮುಂದಿನ ಪ್ರಶ್ನೆ. ಬಾಂಗ್ಲಾದೇಶ ಮತ್ತು ಭಾರತದ ಮೂಲಕ ಹರಿಯುವ ಏಷ್ಯಾದ ಗಡಿಯಾಚೆಗಿನ ನದಿ ಈ ಕೆಳಗಿನವುಗಳಲ್ಲಿ ಯಾವುದು? ಆಪ್ಷನ್ ಎ ಗೋದಾವರಿ ನದಿ, ಆಪ್ಷನ್ ಬಿ ಗಂಗಾ ನದಿ, ಆಪ್ಷನ್ ಸಿ ಮಹಾನದಿ, ಆಪ್ಷನ್ ಡಿ ಕಾವೇರಿ ನದಿ. ಹೇಳಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿಯಾದ ಉತ್ತರ? ಬಾಂಗ್ಲಾದೇಶ ಮತ್ತು ಭಾರತದ ಮೂಲಕ ಹರಿಯುವ ಏಷ್ಯಾದ ಗಡಿಯಾಚೆಗಿನ ನದಿ ಯಾವ್ದಿರ್ಬೋದು? ಗೆಸ್ ಮಾಡಿ ನೋಡೋಣ. ಸರಿಯಾದ ಉತ್ತರ ಯಾವ್ದಿರ್ಬೋದು ಅಂತ ಹೇಳಿ. ಸರಿಯಾದ ಉತ್ತರ ಗಂಗಾ ನದಿ. ಈ ಗಂಗಾ ನದಿಯು ಬಾಂಗ್ಲಾದೇಶ ಮತ್ತು ಭಾರತದ ಮೂಲಕ ಹರಿಯುವ ಏಷ್ಯಾದ ಗಡಿಯಾಚೆಗಿನ ನದಿಯಾಗಿದೆ. ಮುಂದಿನ ಪ್ರಶ್ನೆ. ಭಾರತದ ಅತಿ ಉದ್ದವಾದ ನದಿ ಯಾವುದು? ಆಪ್ಷನ್ ಎ ಗಂಗಾ ನದಿ, ಆಪ್ಷನ್ ಬಿ ಯಾವುದೂ ಅಲ್ಲ, ಆಪ್ಷನ್ ಸಿ ಸಿಂಧೂ ನದಿ, ಆಪ್ಷನ್ ಡಿ ತುಂಗಾ ನದಿ. ಹೇಳಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿಯಾದ ಉತ್ತರ? ಭಾರತದ ಅತಿ ಉದ್ದವಾದ ನದಿ ಯಾವುದು? ಗೆಸ್ ಮಾಡಿ ನೋಡೋಣ. ಸರಿಯಾದ ಉತ್ತರ ಯಾವ್ದಿರ್ಬೋದು ಅಂತ ಹೇಳಿ. ಸರಿಯಾದ ಉತ್ತರ ಗಂಗಾ ನದಿ. ಈ ಗಂಗಾ ನದಿಯು ಭಾರತದ ಅತಿ ಉದ್ದವಾದ ನದಿಯಾಗಿದೆ. ಮುಂದಿನ ಪ್ರಶ್ನೆ. ಭಾರತದ ಪವಿತ್ರವಾದ ನದಿ ಯಾವುದು? ಆಪ್ಷನ್ ಎ ಗೋದಾವರಿ ನದಿ, ಆಪ್ಷನ್ ಬಿ ಗಂಗಾ ನದಿ, ಆಪ್ಷನ್ ಸಿ ಮಹಾನದಿ, ಆಪ್ಷನ್ ಡಿ ಶರಾವತಿ ನದಿ. ಹೇಳಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿಯಾದ ಉತ್ತರ? ಭಾರತದ ಪವಿತ್ರವಾದ ನದಿ ಎಂದು ಯಾವ ನದಿಯನ್ನ ಕರೆಯುತ್ತಾರೆ? ಗೆಸ್ ಮಾಡಿ ನೋಡೋಣ. ಯಾವ್ದಿರ್ಬೋದು ಸರಿಯಾದ ಉತ್ತರ ಅಂತ ಹೇಳಿ. ಸರಿಯಾದ ಉತ್ತರ ಗಂಗಾ ನದಿ. ಈ ಗಂಗಾ ನದಿಯನ್ನ ಭಾರತದ ಪವಿತ್ರವಾದ ನದಿ ಎಂದು ಕರೆಯಲಾಗುತ್ತದೆ. ಹಾಗೆ ಸ್ನೇಹಿತರೆ, ಈ ಒಂದು ಗಂಗಾ ನದಿಯನ್ನ ಉಲ್ಲೇಖಿಸಿದವರು ಯುರೋಪಿನ ಪ್ರವಾಸಿ ಗ್ರೀಕ್ ರಾಯಭಾರಿಯಾಗಿದ್ದಂತಹ ಮೆಗಾಸ್ಥಾನಿಸ್. ಈ ವ್ಯಕ್ತಿಯು ಈ ಗಂಗಾ ನದಿಯನ್ನ ಕಂಡುಹಿಡಿದಿದ್ದಾರೆ. ಮುಂದಿನ ಪ್ರಶ್ನೆ. ಅಲಕಾನಂದ ನದಿಯ ಉಗಮ ಸ್ಥಾನ ಯಾವುದು? ಆಪ್ಷನ್ ಎ ಯಾವುದೂ ಅಲ್ಲ, ಆಪ್ಷನ್ ಬಿ ಕಾಕಿನಾಡ, ಆಪ್ಷನ್ ಸಿ ಗಂಗಾ ಮೂಲ, ಆಪ್ಷನ್ ಡಿ ಸತೋಪಂತ್ ಗ್ಲೇಸಿಯರ್. ಹೇಳಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿಯಾದ ಉತ್ತರ? ಅಲಕಾನಂದ ನದಿಯ ಉಗಮ ಸ್ಥಾನ ಗೆಸ್ ಮಾಡಿ ನೋಡೋಣ. ಸರಿಯಾದ ಉತ್ತರ ಯಾವ್ದಿರ್ಬೋದು ಅಂತ ಹೇಳಿ. ಸರಿಯಾದ ಉತ್ತರ ಸತೋಪಂತ್ ಗ್ಲೇಸಿಯರ್. ಈ ಅಲಕಾನಂದ ನದಿಯು ಸತೋಪಂತ್ ಗ್ಲೇಸಿಯರ್ ಎಂಬ ಸ್ಥಳದಲ್ಲಿ ಉಗಮ ಹೊಂದುತ್ತದೆ. ಹಾಗೆ ಈ ನದಿಗೆ ದೌಲಿಗಂಗಾ ನದಿಯು ವಿಷ್ಣು ಪ್ರಯಾಗದಲ್ಲಿ ಸೇರುತ್ತದೆ. ನಂತರ ನಂದಾಕಿನಿ ಎನ್ನುವ ನದಿ ನಂದ ಪ್ರಯಾಗದಲ್ಲಿ ಬಂದು ಸೇರುತ್ತದೆ. ಹಾಗೆ ಪಿಂಡಾರಿ ಎಂಬ ನದಿಯು ಕರ್ಣಪ್ರಯಾಗದಲ್ಲಿ ಬಂದು ಈ ಅಲಕಾನಂದ ನದಿಯನ್ನ ಸಂಧಿಸುತ್ತದೆ. ಹಾಗೆ ಉತ್ತರಾಭಿಮುಖವಾಗಿ ಒಂದು ನದಿ ಸೇರುತ್ತದೆ. ಮಂದಾಕಿನಿ ಎಂಬ ನದಿಯು ರುದ್ರಪ್ರಯಾಗದಲ್ಲಿ ಬಂದು ಈ ಅಲಕಾನಂದ ನದಿಯನ್ನ ಸಂಧಿಸುತ್ತದೆ. ಹಾಗೆ ಭಗೀರಥ ಎಂಬ ನದಿಯು ದೇವಪ್ರಯಾಗದಲ್ಲಿ ಬಂದು ಈ ನದಿಯನ್ನ ಸಂಧಿಸುತ್ತದೆ. ನಂತರ ಈ ನದಿಯು ಗಂಗಾ ನದಿಯಾಗಿ ಹರಿಯುತ್ತದೆ. ಈ 5 ಪ್ರಯಾಗಗಳನ್ನ ಪಂಚಪ್ರಯಾಗಗಳು ಎಂದು ಕರೆಯಲಾಗುತ್ತದೆ. ಅಲಕಾನಂದ ನದಿಯ ದಡದ ಮೇಲೆ ಬದ್ರಿನಾಥ ದೇವಾಲಯವನ್ನ ಕಾಣಬಹುದು. ಹಾಗೆ ಮಂದಾಕಿನಿ ನದಿಯ ದಡದ ಮೇಲೆ ಕೇದಾರನಾಥ ದೇವಾಲಯವನ್ನ ನಾವು ಕಾಣಬಹುದು. ಹಾಗೆ ಭಗೀರಥ ನದಿಯ ದಡದ ಮೇಲೆ ಗಂಗೋತ್ರಿ ಎಂಬ ಪುಣ್ಯಕ್ಷೇತ್ರವನ್ನ ನೋಡಬಹುದು. ಈ ಎಲ್ಲಾ ನದಿಗಳು ಸಂಧಿಸಿದ ನಂತರ ಈ ನದಿಯು ಗಂಗಾ ನದಿ ಎಂದು ಕರೆಸಿಕೊಂಡು ಮುಂದೆ ಸಾಗುತ್ತದೆ. ಮುಂದಿನ ಪ್ರಶ್ನೆ. ಬ್ರಹ್ಮಪುತ್ರ ಮತ್ತು ಗಂಗಾ ನದಿಯು ಸಂಧಿಸಿದ ನಂತರ ಬಾಂಗ್ಲಾದೇಶದಲ್ಲಿ ಈ ನದಿಯನ್ನ ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಯಾವುದೂ ಅಲ್ಲ, ಆಪ್ಷನ್ ಬಿ ಮೇಘನಾ ನದಿ, ಆಪ್ಷನ್ ಸಿ ಸೀತಾ ನದಿ, ಆಪ್ಷನ್ ಡಿ ಮಹಾನದಿ. ಹೇಳಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿಯಾದ ಉತ್ತರ? ಬ್ರಹ್ಮಪುತ್ರ ಮತ್ತು ಗಂಗಾ ನದಿಯು ಸಂಧಿಸಿದ ನಂತರ ಇದನ್ನ ಬಾಂಗ್ಲಾದೇಶದಲ್ಲಿ ಯಾವ ಒಂದು ಹೆಸರಿನಿಂದ ಕರೆಯಲಾಗುತ್ತೆ? ಗೆಸ್ ಮಾಡಿ ನೋಡೋಣ. ಯಾವ್ದಿರ್ಬೋದು ಸರಿಯಾದ ಉತ್ತರ ಅಂತ ಹೇಳಿ. ಸರಿಯಾದ ಉತ್ತರ ಮೇಘನಾ ನದಿ. ಈ ಬಾಂಗ್ಲಾದೇಶದಲ್ಲಿ ಇವೆರಡೂ ನದಿಗಳು ಸಂಧಿಸಿದ ನಂತರ ಈ ನದಿಯನ್ನ ಮೇಘನಾ ನದಿ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ. ಬಿಹಾರದ ಕಣ್ಣೀರಿನ ನದಿ ಎಂದು ಯಾವ ನದಿಯನ್ನ ಕರೆಯಲಾಗುತ್ತದೆ? ಆಪ್ಷನ್ ಎ ಕೋಸಿ ನದಿ, ಆಪ್ಷನ್ ಬಿ ಯಾವುದೂ ಅಲ್ಲ, ಆಪ್ಷನ್ ಸಿ ಕಾರಂಜಿ ನದಿ, ಆಪ್ಷನ್ ಡಿ ದೋಣಿ ನದಿ. ಹೇಳಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿಯಾದ ಉತ್ತರ? ಬಿಹಾರದ ಕಣ್ಣೀರಿನ ನದಿ ಎಂದು ಯಾವ ನದಿಯನ್ನ ಕರೆಯಲಾಗುತ್ತೆ? ಗೆಸ್ ಮಾಡಿ ನೋಡೋಣ. ಯಾವ್ದಿರ್ಬೋದು ಸರಿಯಾದ ಉತ್ತರ ಅಂತ ಹೇಳಿ.
ಸರಿಯಾದ ಉತ್ತರ ಕೋಸಿ ನದಿ. ಈ ಕೋಸಿ ನದಿಯನ್ನ ಬಿಹಾರದ ಕಣ್ಣೀರಿನ ನದಿ ಎಂದು ಕರೆಯಲಾಗುತ್ತದೆ. ಈ ಕೋಸಿ ನದಿಯು ಬಿಹಾರದಲ್ಲಿ ಅತಿ ಹೆಚ್ಚು ಪ್ರವಾಹವನ್ನ ಉಂಟು ಮಾಡುವುದರಿಂದ ಈ ನದಿಯನ್ನ ಬಿಹಾರದ ಕಣ್ಣೀರಿನ ನದಿ ಎಂದು ಕರೆಯಲಾಗಿದೆ. ಹಾಗೆ ಈ ಕೋಸಿ ನದಿಗೆ ಭಾರತ ಮತ್ತು ನೇಪಾಳ ಗಡಿಯಲ್ಲಿ ಬರುವ ಹನುಮನಗರ ಎಂಬಲ್ಲಿ ಕೋಸಿ ನದಿಗೆ ಅಡ್ಡಲಾಗಿ ಕೋಸಿ ಅಣೆಕಟ್ಟನ್ನ ಕಟ್ಟಲಾಗಿದೆ. ಮುಂದಿನ ಪ್ರಶ್ನೆ, ಋಷಿಕೇಶಿ ಪುಣ್ಯಕ್ಷೇತ್ರದಲ್ಲಿ ಹರಿಯುವ ನದಿ ಯಾವುದು? ಆಪ್ಷನ್ ಎ ಮಹಾನದಿ, ಆಪ್ಷನ್ ಬಿ ತುಂಗಭದ್ರಾ ನದಿ, ಆಪ್ಷನ್ ಸಿ ಗಂಗಾ ನದಿ, ಆಪ್ಷನ್ ಡಿ ಗೋದಾವರಿ ನದಿ. ಹೇಳಿ ಸ್ನೇಹಿತರೆ, ಯಾವುದಿರ್ಬೋದು ಸರಿಯಾದ ಉತ್ತರ? ಋಷಿಕೇಶಿ ಪುಣ್ಯಕ್ಷೇತ್ರದಲ್ಲಿ ಹರಿಯುವಂತ ನದಿ ಯಾವುದಿರ್ಬೋದು? ಗೆಸ್ ಮಾಡಿ ನೋಡೋಣ. ಸರಿಯಾದ ಉತ್ತರ ಯಾವುದಿರ್ಬೋದು ಅಂತ ಹೇಳಿ. ಸರಿಯಾದ ಉತ್ತರ ಗಂಗಾ ನದಿ. ಈ ಗಂಗಾ ನದಿಯು ಋಷಿಕೇಶಿ ಪುಣ್ಯಕ್ಷೇತ್ರದಲ್ಲಿ ಹರಿಯುವಂತ ನದಿಯಾಗಿದೆ. ಮುಂದಿನ ಪ್ರಶ್ನೆ, ಹೂಗ್ಲಿ ನದಿಯು ಯಾವ ನದಿಯ ಒಂದು ಶಾಖೆಯಾಗಿದೆ? ಆಪ್ಷನ್ ಎ ಯಾವುದೂ ಅಲ್ಲ, ಆಪ್ಷನ್ ಬಿ ಗಂಗಾ ನದಿ, ಆಪ್ಷನ್ ಸಿ ಬ್ರಹ್ಮಪುತ್ರ ನದಿ, ಆಪ್ಷನ್ ಡಿ ಕಾವೇರಿ ನದಿ. ಹೇಳಿ ಸ್ನೇಹಿತರೆ, ಯಾವುದಿರ್ಬೋದು ಸರಿಯಾದ ಉತ್ತರ? ಗೆಸ್ ಮಾಡಿ ನೋಡೋಣ. ಹೂಗ್ಲಿ ನದಿ ಯಾವ ನದಿಯ ಒಂದು ಶಾಖೆಯಾಗಿದೆ? ಗೆಸ್ ಮಾಡಿ ಸರಿಯಾದ ಉತ್ತರ ಯಾವುದಿರ್ಬೋದು ಅಂತ ಹೇಳಿ. ಸರಿಯಾದ ಉತ್ತರ ಗಂಗಾ ನದಿ. ಈ ಗಂಗಾ ನದಿಯು ವೆಸ್ಟ್ ಬೆಂಗಾಳದಲ್ಲಿ 2 ಕೌಲುಗಳಾಗಿ ಒಡೆದು ಒಂದು ಹೂಗ್ಲಿ ನದಿಯಾಗಿಯೂ ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಭಗೀರಥಿ ಎಂದು ಕರೆಸಿಕೊಳ್ಳುತ್ತಾ ನಂತರ ಬಾಂಗ್ಲಾದೇಶಕ್ಕೆ ಎಂಟ್ರಿ ಕೊಟ್ಟು ಪದ್ಮಾ ಎಂದು ಕರೆಸಿಕೊಳ್ಳುತ್ತದೆ. ಕೋಲ್ಕತ್ತಾ ನಗರವು ಹೂಗ್ಲಿ ನದಿಯ ದಡದಲ್ಲಿ ಕಾಣಬಹುದು. ಹೂಗ್ಲಿ ನದಿಗೆ ದಾಮೋದರ ಎಂಬ ನದಿಯು ಹೌರಾ ಎಂಬಲ್ಲಿ ಬಂದು ಸೇರುತ್ತದೆ. ಹೂಗ್ಲಿ ನದಿಯು ಹಾಲಾಡಿಯಾ ಬಂದರು ಬಳಿ ಬಂಗಾಳ ಕೊಲ್ಲಿಯನ್ನ ಸೇರುತ್ತದೆ. ನಂತರ ದಾಮೋದರ ನದಿಯ ಉಗಮ ಸ್ಥಾನ ಛೋಟಾ ನಾಗಪುರ್. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಗೇಟುಗಳನ್ನು ಹೊಂದಿರುವ ಬ್ಯಾರೇಜ್ ಯಾವುದು? ಆಪ್ಷನ್ ಎ ಯಾವುದೂ ಅಲ್ಲ, ಆಪ್ಷನ್ ಬಿ ತುಂಗಭದ್ರಾ ಅಣೆಕಟ್ಟು, ಆಪ್ಷನ್ ಸಿ ದಾಮೋದರ ಅಣೆಕಟ್ಟು, ಆಪ್ಷನ್ ಡಿ ಪರಾಕ ಅಣೆಕಟ್ಟು. ಹೇಳಿ ಸ್ನೇಹಿತರೆ, ಯಾವುದಿರ್ಬೋದು ಸರಿಯಾದ ಉತ್ತರ? ಗೆಸ್ ಮಾಡಿ ನೋಡೋಣ. ಭಾರತದಲ್ಲಿ ಅತಿ ಹೆಚ್ಚು ಗೇಟುಗಳನ್ನು ಹೊಂದಿರುವ ಬ್ಯಾರೇಜ್ ಯಾವುದಿರ್ಬೋದು? ಗೆಸ್ ಮಾಡಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿ. ಸರಿಯಾದ ಉತ್ತರ ಪರಾಕ ಬ್ಯಾರೇಜ್. ಈ ಪರಾಕ ಬ್ಯಾರೇಜ್ ಅನ್ನ ನಾವು ಪಶ್ಚಿಮ ಬಂಗಾಳದಲ್ಲಿ ಕಾಣಬಹುದು. ಈ ಅಣೆಕಟ್ಟು 109 ಗೇಟುಗಳನ್ನು ಒಳಗೊಂಡಿದೆ. ಮುಂದಿನ ಪ್ರಶ್ನೆ, ಭಾರತ ಮತ್ತು ಬಾಂಗ್ಲಾದೇಶದ ವಿವಾದಾತ್ಮಕ ಅಣೆಕಟ್ಟು ಯಾವುದು? ಆಪ್ಷನ್ ಎ ತುಂಗಾ ಅಣೆಕಟ್ಟು, ಆಪ್ಷನ್ ಬಿ ಭದ್ರಾ ಅಣೆಕಟ್ಟು, ಆಪ್ಷನ್ ಸಿ ಯಾವುದೂ ಅಲ್ಲ, ಆಪ್ಷನ್ ಡಿ ಪರಾಕ ಬ್ಯಾರೇಜ್. ಹೇಳಿ ಸ್ನೇಹಿತರೆ, ಯಾವುದಿರ್ಬೋದು ಸರಿಯಾದ ಉತ್ತರ? ಗೆಸ್ ಮಾಡಿ ನೋಡೋಣ. ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ವಿವಾದಾತ್ಮಕವಾಗಿರುವ ಅಣೆಕಟ್ಟು ಯಾವುದಿರ್ಬೋದು? ಗೆಸ್ ಮಾಡಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿ. ಸರಿಯಾದ ಉತ್ತರ ಪರಾಕ ಬ್ಯಾರೇಜ್. ಈ ಪರಾಕ ಬ್ಯಾರೇಜ್ ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ವಿವಾದಾತ್ಮಕವಾದ ಅಣೆಕಟ್ಟಾಗಿದೆ. ಮುಂದಿನ ಪ್ರಶ್ನೆ, ಸ್ವತಂತ್ರ ಭಾರತದ ಪ್ರಥಮ ಅಣೆಕಟ್ಟು ಯಾವುದು? ಆಪ್ಷನ್ ಎ ಲಿಂಗನಮಕ್ಕಿ ಅಣೆಕಟ್ಟು, ಆಪ್ಷನ್ ಬಿ ಯಾವುದೂ ಅಲ್ಲ, ಆಪ್ಷನ್ ಸಿ ಪರಾಕ ಅಣೆಕಟ್ಟು, ಆಪ್ಷನ್ ಡಿ ದಾಮೋದರ ಅಣೆಕಟ್ಟು. ಹೇಳಿ ಸ್ನೇಹಿತರೆ, ಯಾವುದಿರ್ಬೋದು ಸರಿಯಾದ ಉತ್ತರ? ಸ್ವತಂತ್ರ ಭಾರತದ ಪ್ರಥಮ ಅಣೆಕಟ್ಟು. ಗೆಸ್ ಮಾಡಿ ನೋಡೋಣ, ಯಾವುದಿರ್ಬೋದು ಸರಿಯಾದ ಉತ್ತರ ಅಂತ ಹೇಳಿ. ಸರಿಯಾದ ಉತ್ತರ ದಾಮೋದರ ಅಣೆಕಟ್ಟು. ಈ ದಾಮೋದರ ಅಣೆಕಟ್ಟನ್ನ ಪಶ್ಚಿಮ ಬಂಗಾಳದಲ್ಲಿ ದಾಮೋದರ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಹಾಗೆ ಸಂವಿಧಾನದ ಕರಡು ಸಮಿತಿಯ ಮೇರೆಗೆ ಈ ಅಣೆಕಟ್ಟನ್ನ ರಚಿಸಲಾಗಿದೆ. ಹಾಗೆ ಅಮೆರಿಕದ ಟೆನ್ನಿಸ್ ಮಾದರಿಯಂತೆ ಈ ಅಣೆಕಟ್ಟನ್ನ ಕಟ್ಟಲಾಗಿದೆ. ಮುಂದಿನ ಪ್ರಶ್ನೆ, ಭಾರತದ ಅತಿ ಎತ್ತರವಾದ ಅಣೆಕಟ್ಟು ಯಾವುದು? ಆಪ್ಷನ್ ಎ ತೆಹಾರಿ ಅಣೆಕಟ್ಟು, ಆಪ್ಷನ್ ಬಿ ಪರಾಕ ಬ್ಯಾರೇಜ್, ಆಪ್ಷನ್ ಸಿ ಯಾವುದೂ ಅಲ್ಲ, ಆಪ್ಷನ್ ಡಿ ದಾಮೋದರ ಅಣೆಕಟ್ಟು. ಹೇಳಿ ಸ್ನೇಹಿತರೆ, ಯಾವುದಿರ್ಬೋದು ಸರಿಯಾದ ಉತ್ತರ? ಭಾರತದ ಅತಿ ಎತ್ತರವಾದ ಅಣೆಕಟ್ಟು. ಗೆಸ್ ಮಾಡಿ ನೋಡೋಣ, ಯಾವುದಿರ್ಬೋದು ಅಂತ ಹೇಳಿ. ಸರಿಯಾದ ಉತ್ತರ ತೆಹಾರಿ ಅಣೆಕಟ್ಟು. ಭಾರತದ ಅತಿ ಎತ್ತರವಾದ ಅಣೆಕಟ್ಟು ತೆಹಾರಿ ಅಣೆಕಟ್ಟು. ಈ ಅಣೆಕಟ್ಟನ್ನ ಭಗೀರಥಿ ನದಿಗೆ ಅಡ್ಡಲಾಗಿ ಉತ್ತರಾಖಂಡದಲ್ಲಿ ಕಟ್ಟಲಾಗಿದೆ.
ಹಾಗೆ ಇದು ಅತಿ ಹೆಚ್ಚು ಭೂಕಂಪ ಸಂಭವಿಸುವ ಪ್ರದೇಶವಾಗಿದೆ. ಈ ಅಣೆಕಟ್ಟು 760 ಮೀಟರ್ ಎತ್ತರವನ್ನ ಹೊಂದಿದೆ. ಮುಂದಿನ ಪ್ರಶ್ನೆ, ಗಂಗಾ ನದಿಯ ದಡದ ಮೇಲೆ ಇರುವ ಪ್ರಮುಖ ನಗರಗಳು ಯಾವುವು? ಹೇಳಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿಯಾದ ಉತ್ತರ? ಗಂಗಾ ನದಿಯ ದಡದ ಮೇಲೆ ಇರುವ ಪ್ರಮುಖ ನಗರಗಳು. ಗಂಗಾ ನದಿಯ ದಡದ ಮೇಲೆ ಹರಿದ್ವಾರ, ಕಾನ್ಪುರ, ಅಲಹಾಬಾದ್, ವಾರಣಾಸಿ ಹಾಗೆ ಪಾಟ್ನಾ ಮತ್ತು ಕೋಲ್ಕತ್ತಾ ನಗರಗಳು ಕಂಡುಬರುತ್ತವೆ. ಹಾಗೆ ಈ ಗಂಗಾ ನದಿಯು ಉತ್ತರಾಖಂಡ, ಉತ್ತರ ಪ್ರದೇಶ, ಬಿಹಾರ್ ಹಾಗೆ ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಹರಿಯುವ ನದಿಯಾಗಿದೆ. ಮುಂದಿನ ಪ್ರಶ್ನೆ, ಗೋಮತಿ ನದಿ ಇದು ಯಾವ ನದಿಯ ಉಪನದಿಯಾಗಿದೆ? ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಗೆಸ್ ಮಾಡಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಸ್ನೇಹಿತರೆ. ಯಾಕೆಂದರೆ ಮುಂದಿನ ತರಗತಿಯಲ್ಲಿ ನಾವು ಗಂಗಾ ನದಿಯ ಉಪನದಿಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಮುಂದಿನ ತರಗತಿಯಲ್ಲಿ ಗಂಗಾ ನದಿಯ ಉಪನದಿಗಳ ಬಗ್ಗೆ ತಿಳಿಯೋಣ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ.